ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ಬೇಜಾರು ಮಾಡ್ಕೋಬೇಡಿ. ವಾಸ್ತವದಲ್ಲಿ ಅವರಿಗೆ ನಿಮ್ಮ ಬೆಲೆ ಏನು ಎಂಬುದು ಗೊತ್ತಿರಲ್ಲ. ಯಾವ ಸಂಬಂಧ ನಮ್ಮನ್ನು ಅಳಿಸುತ್ತೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ. ಯಾವ ಸಂಬಂಧ ಆಳುತ್ತಾ ಬಿಟ್ಟು ಬಿಡುವುದೋ ಅದಕ್ಕಿಂತ ದುರ್ಬಲ ಸಂಬಂಧ ಮತ್ತೊಂದಿಲ್ಲ. ಯಾವಾಗಲೂ ಶಾಂತವಾಗಿರಿ. ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಸ್ಟ್ರಾಂಗ್ ಎನಿಸಿಕೊಳ್ಳುತ್ತೀರಿ. ಯಾಕಂದ್ರೆ ಲೋಹವು ತಂಪಾಗಿದ್ದಾಗಲೇ ಗಟ್ಟಿಯಾಗುತ್ತೆ. ಬಿಸಿಯಾದಾಗ ಅದನ್ನು ಯಾವ ಆಕಾರಕ್ಕೆ ಬೇಕಾದರೂ ತಿರುಗಿಸಬಹುದು. ಯಾವುದಾದರೂ ವಿಪತ್ತುಗಳಲ್ಲಿ 7 ವಿಧಗಳು ನಿಮ್ಮನ್ನು ಉಳಿಸುತ್ತೆ. ನಿಮ್ಮ ಜ್ಞಾನ, ನಿಮ್ಮ ನಮ್ರತೆ, ನಿಮ್ಮ ಬುದ್ಧಿ, ನಿಮ್ಮೊಳಗಿನ ಸಾಹಸ, ಒಳ್ಳೆಯ ಕರ್ಮ, ನಿಜ ಮಾತನಾಡುವ ಸ್ವಭಾವ, ಆ ದೇವರಲ್ಲಿ ವಿಶ್ವಾಸ. ಯಾರು ನಿಮಗೆ ಗೌರವಿಸುತ್ತಾರೋ ಅವರನ್ನೇ ಗೌರವಿಸಿ. ಅವರ ಶ್ರೀಮಂತಿಕೆ ನೋಡಿ ತಲೆಬಾಗುವುದು ದುರ್ಬಲ ಮನಸ್ಥಿತಿಯ ಲಕ್ಷಣವಾಗಿದೆ. ಸಮಯ ಬಂದಾಗ ಎಲ್ಲರಿಗೂ ಸಿಗುತ್ತೆ. ಸಮಯಕ್ಕಿಂತ ಮುಂಚೆ ಆಸೆ ಪಡುವುದು ದುಃಖಕ್ಕೆ ಕಾರಣ. ಸಂಬಂಧಗಳಲ್ಲಿ ನಿಯಮಿತವಾದ ಅಂತರವು ಸಂಬಂಧವನ್ನು ಜೋಡಿಸುತ್ತೆ, ಇಲ್ಲವೇ ಸಂಬಂಧವನ್ನು ಒಡೆಯುತ್ತೆ. ಮುಂದೆ ಇರುವವರು ನಿಮ್ಮನ್ನು ಅರ್ಥವೇ ಮಾಡಿಕೊಳ್ಳುತ್ತಿಲ್ಲವೆಂದರೆ ಆಗ ಮೌನವಾಗಿರುವುದು ಒಳ್ಳೆಯದು. ತಪ್ಪು ತಿಳುವಳಿಕೆ ಇಟ್ಟುಕೊಳ್ಳಬೇಡಿ. ತಪ್ಪು ತಿಳುವಳಿಕೆ ಅಳಿಸಿ ಹೋಗಲಿ ಬಿಡಲಿ, ಆದರೆ ಸಂಬಂಧ ಮಾತ್ರ ಅಳಿಸಿ ಹೋಗಿ ಬಿಡುತ್ತೆ. ಎಷ್ಟು ಪರಿಶ್ರಮದಿಂದ ಈಗ ನೀವು ಓಡುತ್ತಿದ್ದೀರೋ ನಾಳೆ ಇದುವೇ ನಿಮಗೆ ಯಶಸ್ಸನ್ನು ಕೊಡುತ್ತೆ. ನಿಮ್ಮನ್ನು ನೀವು ಬೆಂಕಿಯಲ್ಲಿ ಹಾಕಿಬಿಡಿ, ಇದುವೇ ನಾಳೆ ನಿಮ್ಮನ್ನು ವಜ್ರನಾಗಿಸುತ್ತೆ. ಯಾವಾಗ ಮನುಷ್ಯ ತನ್ನವನಾಗುತ್ತಾನೆ ಆಗ ಒಂಟಿಯಾಗಿರುವುದನ್ನು ಕೂಡ ಎಂಜಾಯ್ ಮಾಡುತ್ತಾನೆ. ಯಾರ ಸಲುವಾಗಿ ಇಷ್ಟು ಕಾಲಿಗೂ ಬೀಳಬೇಡಿ, ಅವರು ನಿಮ್ಮನ್ನು ತುಳಿದು ಹೋಗುವ ಹಾಗೆ. ಸುಖ ನಮ್ಮ ದೇಹವನ್ನು ಮುಟ್ಟಿದರೆ ದುಃಖ ನಮ್ಮ ಆತ್ಮವನ್ನು ಮುಟ್ಟುತ್ತೆ. ಸಂಭಾಳಿಸಿಕೊಳ್ಳುವ ಸ್ವಲ್ಪ ಅವಕಾಶ ಇರುವ ಹಾಗೆ ಒಬ್ಬರಿಗಾಗಿ ತಲೆಬಾಗಿ. ಇಲ್ಲಿ ಯಾರು ಯಾರ ಜೊತೆ ನೀಡುವುದಿಲ್ಲ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಜೊತೆ ನೀಡುತ್ತಾರೆ. ಯಾರು ನಮ್ಮವರು ಎಂದು ಹಕ್ಕು ತೋರಿಸುತ್ತಾರೋ ಮೊದಲು ಅವರೇ ನಮಗೆ ಮೋಸ ಮಾಡುತ್ತಾರೆ. ಕೆಟ್ಟ ಸಮಯ ಜೀವನದ ಎಲ್ಲ ಸತ್ಯ ದರ್ಶನ ಮಾಡಿಸುತ್ತೆ. ಒಳ್ಳೆಯ ಸಮಯವಿದ್ದಾಗ ನಮಗೆ ಯಾವುದೇ ಅರಿವಿರುವುದಿಲ್ಲ. ನಿಮಗೆ ನಿಮ್ಮ ಪ್ರಾಮುಖ್ಯತೆ ಏನು ಎಂಬುದು ಹೇಳಬೇಕಾಗಿ ಬಂದರೆ ಅಲ್ಲಿ ನಿಮ್ಮ ಪ್ರಾಮುಖ್ಯತೆ ಮುಗಿದಿದೆ ಎಂದರ್ಥ. ಉತ್ತಮವಾದ ಸಮಯ ಬರುವುದಿಲ್ಲ, ಉತ್ತಮವಾದ ಸಮಯವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ನೀವು ನಿಮ್ಮಿಂದಲೇ ಸೋಲುತ್ತಿಲ್ಲವೆಂದರೆ ಪಕ್ಕ ಗೆಲುವು ನಿಮ್ಮದೇ ಎಂದುಕೊಳ್ಳಿ. ಯಾವ ದುಃಖವೂ ಇಲ್ಲ. ಜೀವನದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ. ತುಂಬಾ ಕಮ್ಮಿ ಜನರಿಗೆ ಗೊತ್ತಿರುತ್ತೆ ಅವರಿಗೆ ತುಂಬಾ ಕಮ್ಮಿ ಗೊತ್ತಿದೆ ಎಂದು. ಅವರ ಜೀವನದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಅಂದುಕೊಂಡಿದ್ದೆ ನಮ್ಮ ತಪ್ಪು ತಿಳುವಳಿಕೆಯಾಗಿತ್ತು. ತುಂಬಾ ಒಳ್ಳೆಯವರು ನಿಮಗೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯೊಂದಿಗೆ ಹೋರಾಡಬೇಕಾಗುತ್ತದೆ. ಎಲ್ಲವನ್ನು ಸಾಬೀತುಪಡಿಸುವುದು ಮುಖ್ಯವಲ್ಲ, ಒಳ್ಳೆಯವರಾಗಿರುವುದು ಒಳ್ಳೆಯದು. ಪ್ರೀತಿ ಆಳವಾಗಿದ್ರೆ ಎಷ್ಟೇ ವಿವಾದವಾದರೂ ಅದು ಯಾವತ್ತೂ ಒಡೆಯುವುದಿಲ್ಲ. ಜನ ಕೇಳುತ್ತಾರೆ, ನೀನು ಇಷ್ಟೊಂದು ಸಂತೋಷವಾಗಿ ಹೇಗೆ ಇರುತ್ತೀಯ ಎಂದು. ನಾವು ಹೇಳುವುದು, ನಾವು ಬೇರೆಯವರ ಸಂತೋಷ ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಮತ್ತು ನನ್ನ ದುಃಖವನ್ನು ಯಾರೊಂದಿಗೂ ಹೇಳಿಕೊಳ್ಳುವುದಿಲ್ಲ. ಮನುಷ್ಯನನ್ನು 2 ರೀತಿಯಲ್ಲಿ ಗುರುತಿಸಬಹುದು. ಒಂದು ಅವನ ಹತ್ತಿರ ಏನು ಇಲ್ಲದಾಗ ಅವನಲ್ಲಿರುವ ತಾಳ್ಮೆ, ಇನ್ನೊಂದು ಅವನ ಹತ್ತಿರ ಎಲ್ಲವೂ ಇದ್ದಾಗ ಅವನ ವರ್ತನೆ. ಇಲ್ಲಿ ಎಲ್ಲರೂ ತಮ್ಮನ್ನು ತಾವು ಸರಿ ಎಂದುಕೊಂಡಿದ್ದಾರೆ, ಅದಕ್ಕೆ ನಮ್ಮನ್ನು ನಾವು ತಪ್ಪು ಎಂದುಕೊಂಡು ಬಿಟ್ಟಿದ್ದೇವೆ. ನಮ್ಮವರೇ ಮೋಸ ಮಾಡಿದಾಗ, ಚಾಲಾಕಿತನ ತೋರಿಸಿದಾಗ, ಮೈದಾನದಲ್ಲಿ ನಿಂತ ಸಿಂಹವು ಕೂಡ ನಾಯಿಯೊಂದಿಗೆ ತನ್ನ ಆಟವನ್ನೇ ಸೋತು ಬಿಡುತ್ತೆ. ಎಲ್ಲರ ಮುಖಗಳು ನೆನಪಿವೆ, ಬರೀ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೇವೆ ಅಷ್ಟೇ. ತಾಳ್ಮೆ ದೌರ್ಬಲ್ಯವಲ್ಲ, ಇದು ಎಂಥ ತಾಕತ್ತೆಂದರೆ ಇದು ಎಲ್ಲರಿಗೂ ಸಿಗೋದಿಲ್ಲ. ಜೀವನ ಹೇಗೆ ಸಾಗುತ್ತಿದೆ ಎಂದರೆ ಹೃದಯಕ್ಕೆ ನೋವಾಗುತ್ತಿದೆ, ಆದರೆ ಮುಖದ ಮೇಲೆ ನಗು ಇದೆ. ಅದೃಷ್ಟಕ್ಕೆ ಯಾವತ್ತೂ ಹೆದರಬೇಡ, ಏನು ಆಗಬೇಕೋ ಅದು ಹಾಗೇ ಆಗುತ್ತೆ. ನೀನು ಯಾರನ್ನು ಕಳೆದುಕೊಳ್ಳಬಾರದು ಎಂದುಕೊಂಡಿರುತ್ತೆಯೋ ಅದೇ ಕಳೆದು ಹೋಗುತ್ತೆ. ಸಮಯದ ಕೆಲಸವೇ ಜಾರಿ ಹೋಗುವುದು. ಕಠಿಣವಾಗಿದ್ದರೆ ತಾಳ್ಮೆಯಿಂದಿರಿ, ಸರಿಯಾಗಿದ್ದರೆ ಅದೃಷ್ಟವೆಂದುಕೊಳ್ಳಿ. ಯಾರೊಂದಿಗಾದರೂ ನೀವು ತುಂಬಾ ಸಮಯದಿಂದ ಮಾತನಾಡದಿದ್ದರೂ ಅವರು ನಿಮ್ಮ ಮನಸ್ಸಿನಲ್ಲಿ
ಮತ್ತು ನಿಮ್ಮ ಯೋಚನೆಯಲ್ಲಿ ಬರುತ್ತಿದ್ದಾರೆ ಅಂದರೆ ನೀವು ಅವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೀರಿ ಮತ್ತು ನೀವು ಅವರನ್ನು ಹೆಚ್ಚು ಪ್ರೀತಿಸುತ್ತಿದ್ದೀರಿ ಎಂದರ್ಥ. ಯಾರೇ ನಮ್ಮ ಬೆನ್ನ ಹಿಂದೆ ಮಾತನಾಡಿದರೂ ನಮಗೆ ತುಂಬ ಖುಷಿಯಾಗುತ್ತೆ. ಅವರಿಗೆ ನಮ್ಮ ಮುಖದ ಮುಂದೆ ಮಾತನಾಡುವ ಧೈರ್ಯವಿಲ್ಲ. ಸಂಬಂಧವನ್ನು ಒಡೆಯಲು ತಪ್ಪೇ ಮಾಡಬೇಕೆಂದೇನಿಲ್ಲ. ಸ್ವಾರ್ಥ ಮುಗಿಯುತ್ತಿದ್ದಂತೆ ಸಾಕು, ಸಂಬಂಧಗಳು ತಾನಾಗೆ ಮುಗಿದು ಬಿಡುತ್ತೆ. ಜನ ಹೇಳ್ತಾರೆ ಸಮಯದೊಂದಿಗೆ ನೋವು ಕಡಿಮೆ ಆಗುತ್ತೆ ಎಂದು. ಆದರೆ ಮನುಷ್ಯ ಸಮಯದೊಂದಿಗೆ ನೋವನ್ನು ಅನುಭವಿಸುವ ಅಭ್ಯಾಸ ಮಾಡಿಕೊಳ್ಳು ಬಿಡುತ್ತಾನೆ. ಯಾರು ನಿಮ್ಮನ್ನು ಇಷ್ಟಪಡುವುದಿಲ್ಲ, ನಮಗೆ ಅವರಿಂದ ತೊಂದರೆ ಇಲ್ಲ, ಆದರೆ ನಮ್ಮನ್ನು ಇಷ್ಟಪಡುವ ರೀತಿ ನಾಟಕ ಮಾಡುತ್ತಾರೆ ಅಲ್ಲ, ಅದೇ ನಮಗೆ ಪ್ರಾಬ್ಲಮ್. ಇಲ್ಲಿ ಎಲ್ಲರಿಗೂ ಗೋಡೆಗೆ ರಂಧ್ರಗಳಿವೆ, ಕಿಣುಕಿ ನೋಡುವ ಚಟವಿದೆ. ಅದೇ ಬಾಗಿಲು ತೆರೆದರೆ ಸಾಕು, ಯಾರು ಕೂಡ ಕೆಳಲು ಬರುವುದಿಲ್ಲ. ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಸಕರಾಗುವುದಕ್ಕಿಂತ ಬದುಕಿನ ಜೊತೆ ಸಾಗುವುದೇ ಒಳಿತು. ಸುಳ್ಳು ಹೇಳುವವರಿಗೆ ಉಪಾಯ ಜಾಸ್ತಿ, ಸತ್ಯ ಹೇಳುವವರಿಗೆ ಅಪಾಯ ಜಾಸ್ತಿ. ನೇರವಾಗಿ ಮಾತನಾಡುವವರನ್ನು ಕಳೆದುಕೊಳ್ಳಬೇಡಿ. ಅಂಥವರ ಮನಸ್ಸು ಎಲ್ಲರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.